ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆದಮೇಲೆ ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೊಂದು ರೀಸನ್ ಇದೆ ಏನಕ್ಕೆ ನಾನು ವೀಡಿಯೋ ಹಾಕ್ತಿರಲಿಲ್ಲ ಅಂತ. ಈಗ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಸ್ವಲ್ಪ, ಹಾಗೆಯೇ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಹಿಂದಿನ ದಿನ ಚಿಕನ್ ಸಾಂಬಾರು ಮಾಡಿ ತುಂಬ ತಿಂಗಳೇ ಆಗಿತ್ತು, ತುಂಬ ದಿನವೇ ಆಗಿತ್ತು. ರೇರ್ ಈಗ ಚಿಕನ್ ಸಾಂಬಾರೆಲ್ಲ ಮಾಡೋದು. ಸೊ ಎನಿವೆ ಚಿಕನ್ ಸಾಂಬಾರು ಮಾಡೋಣ ಅಂಥೇಳಿ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ವಿ. ಆ್ಯಂಡ್ ಹಾಗೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸೊ ಇಲ್ಲಿ ಚಿಕನ್ ಸಾಂಬಾರಿಗೆಲ್ಲ ರೆಡಿಯಾಗಿದೆ, ಮಸಾಲೆ ರೆಡಿಯಾಗಿದೆ, ಅರಿಶಿನ ಈರುಳ್ಳಿ ಅಂತ ಹೇಳ್ತಾರೆ ನಮ್ಮ ಸೈಡು, ಆ್ಯಂಡ್ ಖಾರದ ಪುಡಿ ಮಸಾಲೆ ಜೊತೆಗೆ ತೆಂಗಿನಕಾಯಿದು ಮಸಾಲೆ ಎಲ್ಲ ರೆಡಿಯಾಗಿದೆ. ಸೊ ಈಗ ಚಿಕನ್ ಸಾಂಬಾರಿಗೆ ಒಗ್ಗರಣೆ ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು. ತುಂಬ ತಿಂಗಳಾಗಿತ್ತು ನಾವು ಚಿಕನ್ ಸಾಂಬಾರು ಮಾಡೋದು ರೇರ್ ಆಗಿಬಿಟ್ಟಿದೆ ಈಗ. ಸೊ ಎನಿವೆ ಈಗ ಚಿಕನ್ ಸಾಂಬಾರು ಪ್ರಿಪೇರ್ ಆಗ್ತಿದೆ. ಕಾರ್ತಿಕ್ ಮಾಸ ಆದಮೇಲಂತೂ ಇದೇ ಫಸ್ಟ್ ಟೈಮ್ ಚಿಕನ್ ಸಾಂಬಾರು ಮಾಡ್ತಿರೋದು. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಹಾಗೆ ತುಂಬ ಮನೆಯೆಲ್ಲ ಕ್ಲೀನ್ ಮಾಡಿ ಹರಿಬರಿಯಲ್ಲಿ ಎಲ್ಲ ಒಂದು ಕಡೆಯಿಂದ ಜೋಡಿಸಿ ಆ ಥರ ಎಲ್ಲ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡಿದ್ದೆ. ಯಾಕಂದರೆ ನಾನು ಇವತ್ತಿಂದ ಅಂದರೆ ಈ ವ್ಲಾಗ್ನ ನೀವು ನೋಡ್ತಾ ಇದ್ದೀರಲ್ಲ, ಇವತ್ತಿಂದ ನಾನು ಜಾಬ್ಗೆ ಹೋಗ್ತಾಯಿದ್ದೀನಿ. ಸೊ ತುಂಬ ದಿನ ಆಗಿತ್ತು ಜಾಬ್ ಹೋಗಿ, ತುಂಬ ವರ್ಷವೇ ಆಗಿತ್ತು. ನಾನು ಆಫ್ಟರ್ ಮ್ಯಾರೇಜ್ ನಾನು ಎಲ್ಲೂ ಜಾಬ್ಗೆ ಹೋಗ್ತಿರಲಿಲ್ಲ. ಸೊ ಈಗ ಒಂದು ಒಳ್ಳೆ ಆಪರ್ಚುನಿಟಿ ಥರ ಸಿಕ್ಕಿದೆ. ಸೊ ಹಾಗಾಗಿ ಪ್ರೈವೇಟ್ ಕಂಪನಿನೇ, ಬಟ್ ಚೆನ್ನಾಗಿದೆ. ನನಗೆ ಟೈಮಿಂಗ್ಸ್ ಹಾಗೆಯೇ ಸ್ವಲ್ಪ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಜಾಬ್ಗೆ ಹೋಗೋದಕ್ಕೆ ಒಪ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ನಾನು ಹೋಗಲ್ಲ ಅಂತ ಎಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ನನಗೆ ಲಿರಿಷನ್ನ ನೋಡ್ಕೊಬೇಕು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ತುಂಬ ಒಂಥರ ಅದೇ ಒಂದು ಗುಂಗಲ್ಲಿತ್ತು ಮೈಂಡು. ಸೊ ಪಾಪು ಇನ್ನೂ ಚಿಕ್ಕವಳು, ಅವಳನ್ನ ಬಿಟ್ಟು ಹೋಗೋದು ಅದೆಲ್ಲ ನನಗೆ ಇಷ್ಟ ಆಗ್ತಿರಲಿಲ್ಲ. ಆ್ಯಂಡ್ ಎನಿವೇ ಸೊ ಈಗ ಅವಳಿಗೆಲ್ಲ ಅರ್ಥ ಆಗುತ್ತೆ. ಆಲ್ಮೋಸ್ಟು ಅಂಗನವಾಡಿಗೆ ಹೋಗ್ತಾಳೆ. ಆ್ಯಂಡ್ ಅವಳು ಬರೋ ಟೈಮಿಂಗ್ಸಲ್ಲಿ ನಾನು ಕೂಡ ಬಂದುಬಿಡ್ತೀನಿ. ಹಾಗಾಗಿ ಅಷ್ಟು ನನಗೆ ತೊಂದರೆ ಆಗ್ತಿಲ್ಲ. ಸೊ ಈಗ ರೆಡಿ ಮಾಡ್ತಾಯಿದ್ದೀನಿ ಅವಳಿಗೆ. ಆ್ಯಕ್ಚುಲಿ ನಾನು 2 ಕಡೆ ಜಾಬ್ನ ಸರ್ಚ್ ಮಾಡಿದ್ವಿ, 2 ಕಡೆ ಓಕೆ ಆಗಿತ್ತು. ಇವತ್ತು ಫಸ್ಟು ಒಂದು ಕಡೆ ನಾನು ಜಾಬ್ಗೆ ಹೋಗಿದ್ದೀನಿ, ಬಟ್ ಅಲ್ಲಿ ನಂಗೆ ಅಷ್ಟು ಲೈಕ್ ಆಗಲಿಲ್ಲ. ಸೊ ಹಾಗಾಗಿ ಅಲ್ಲಿ ನಾನು ಕ್ಯಾನ್ಸಲ್ ಮಾಡಿಕೊಂಡೆ, ಅಂದರೆ ಹೋಗೋದು ಬೇಡ ಅಲ್ಲಿಗೆ ಅಂಥೇಳಿ ಇನ್ನೊಂದು ಕಡೆ ನಾನು ಹೋಗ್ತಾಯಿದ್ದೀನಿ. ಸೊ ಎಲ್ಲಿ ಏನು ಅಂತ ನಾನು ಅಷ್ಟಾಗಿ ಹೇಳಲ್ಲ, ಬಟ್ ಒಂದು ಕಡೆ ಒಂದೊಳ್ಳೆ ಪ್ಲೇಸಲ್ಲಿ ನಾನು ಜಾಬ್ಗೆ ಸೇರ್ಕೊಂಡಿದ್ದೀನಿ. ಸೊ ಲಿರಿಷಾ ಅಂತೂ ತುಂಬ ತುಂಟಿ, ತುಂಬ ಹಠ ಮಾಡ್ತಾಳೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಅವಳು ಆಟ ಆಡ್ತಾಳೆ ಅಂತ. ಓಕೆ, ಸೊ ಒಂಥರ ಇವತ್ತು ಫೀಲಿಂಗ್ ಗುಡ್ ಅಂತ ಅನ್ನಿಸ್ತಿತ್ತು. ಸೊ ನಾನು ಎಷ್ಟು ದಿನ ಅಥವಾ ಎಷ್ಟು ತಿಂಗಳು ಎಷ್ಟು ವರ್ಷ ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ತೀನೋ ಗೊತ್ತಿಲ್ಲ. ಸೊ ನನ್ನ ಕೈಲಾದಷ್ಟು ದಿನ ನಾನು ಜಾಬ್ಗೆ ಹೋಗಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಒಂದಷ್ಟು ಪ್ಲ್ಯಾನಿಂಗ್ಸ್ಗಳಿದೆ ಏನೇನೋ, ಬಟ್ ಅದೆಲ್ಲ ಒಂದು ಸ್ವಲ್ಪ ಮೆಸ್ಸಪ್ ಆಗೋಯಿತು. ಒಂದಷ್ಟು ಗೊಂದಲಗಳ ನಡುವೆ ಒಂದು 2023ನಲ್ಲಿ ನನಗೆ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಒಂಥರ ಏನೋ ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ, ಬಟ್ ತುಂಬ ನನಗೆ ಒಂಥರ ಪ್ರಾಬ್ಲಮ್ ಇತ್ತು. ಬಟ್ 2024ರಲ್ಲಿ ಸ್ಟಾರ್ಟಿಂಗಿಂದಲೇ ನಂಗೆ ಸ್ವಲ್ಪ ಒಳ್ಳೇದು ಒಂದು ವೈಬ್ಸ್ ಕಾಣಿಸ್ತಿದೆ. ಎನಿವೇ ಈ ವರ್ಷನಾದರೂ ನನಗೆ ತುಂಬ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಯಶು ಇಲ್ಲಿ ಮೊಟ್ಟೆ ಬೇಯೋದಕ್ಕೆ ಇಟ್ಬಿಟ್ಟಿದ್ರು. ನಾನು ಸ್ನಾನಕ್ಕೆ ಹೋಗಿದ್ದಾಗ ಅವರು ಮೊಟ್ಟೆ ಎಲ್ಲ ಬೇಯಿಸೋದಕ್ಕೆ ಇಟ್ಟಿದ್ರು. ಸೊ ಇಡ್ಲಿ ರೆಡಿಯಾಗಿತ್ತು ಆ್ಯಂಡ್ ಚಿಕನ್ ಸಾಂಬಾರು ರಾತ್ರಿದೇ ಇತ್ತು. ಸೊ ಒಳ್ಳೆ ಕಾಂಬಿನೇಷನು. ಯಶು ಎಗ್ ಬೇಯಿಸೋದಕ್ಕೆ ಇಟ್ಟಿದ್ರು. ಲಿರಿಷಾಗೆ ಮೊಟ್ಟೆ ಅಂದರೆ ಇಷ್ಟ, ಅವಳು ಹಾಗೆ ಬಾಯ್ಲ್ಡ್ ಎಗ್ ತಿಂತಾಳೆ. ಸೊ ಹಾಗಾಗಿ ಅವಳಿಗೋಸ್ಕರ ಅಂತ ಮೊಟ್ಟೆ ಬೇಯಿಸೋದಕ್ಕೆ ಇಟ್ಟಿದ್ರು. ಈಗ ರೆಡಿ ಆಗ್ತಿದ್ದೀನಿ ನಾನು ಆಫೀಸ್ಗೆ ಹೊರಡೋದಕ್ಕೆ ಅಂತ. ಹಾಗೆ ಇವತ್ತು ನಾನು ಒಂದು ಕಡೆ ಜಾಬ್ಗೆ ಹೋದೆ ಅಂತ ಹೇಳಿದೆ ಅಲ್ವಾ. ಸೊ ಅದು ಒಂದು ಫಾರ್ಮಾ ಅದು. ಸೊ ಅಲ್ಲಿ ನನಗೆ ಟೈಮಿಂಗ್ಸು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿ ಸ್ವಲ್ಪ ಕೆಲಸ ನನಗಷ್ಟು ಮಾಡಬಹುದು, ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ಸ್ವಲ್ಪ ಏನೋ ಒಂಥರ ಅನ್ನಿಸ್ತಾ ಇತ್ತು. ಸೊ ಎನಿವೇ ಅವತ್ತು ಒಂದೇ ದಿನ ಅಷ್ಟೇ ನಾನಲ್ಲಿ ನೋಡಿದ್ದು ಹೇಗೆ ವಾತಾವರಣ ಹೇಗೆ ಅಂತ. ಆ್ಯಂಡ್ ನಾನು ನೆಕ್ಸ್ಟ್ ಡೇಯಿಂದ ನಾವು ಅಲ್ಲಿಗೆ ಹೋಗಲಿಲ್ಲ. ಜೊತೆಗೆ ಬೇರೆ ಬೇರೆ ಕಡೆ ಎಲ್ಲ ಜಾಬ್ ಆಪರ್ಚುನಿಟೀಸ್ ಇತ್ತು. ಅದರಲ್ಲಿ ಒಂದು ನನಗೆ ನನ್ನ ಟೈಮಿಂಗ್ಸ್ ಕೂಡ ಕಮ್ಮಿಗೆ ಮಾಡಿಕೊಟ್ರು, ನಮಗೆ ಗೊತ್ತಿರೋರೇ ಅವರು. ಸೊ ಎನಿವೇ ಈಗ ಈವ್ನಿಂಗ್ ನಾನು ಅಲ್ಲಿಂದ ಬಂದಿದ್ದೀನಿ.
ಸೊ ಬಂದು ಪಾಪುಗೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಸ್ನಾನ ಮಾಡಿಸ್ದೆ. ಅವಳಿಗೆ ಹೆಡ್ ಬಾತ್ ಮಾಡಿಸಿರಲಿಲ್ಲ, ಬಿಸಿನೀರು ಇರಲಿಲ್ಲ ಅಂತ. ಸೊ ಹೆಡ್ ಬಾತ್ ಎಲ್ಲ ಮಾಡಿ ಅವಳಿಗೆ ರೆಡಿ ಮಾಡಿಸಿದ್ದೀನಿ. ಸೊ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ತುಂಟಿ ಅವಳು. ಹಾಗೆ ಇದೊಂದು ಫಾರ್ಮಾ ಅಂತ ಹೇಳಿದ್ನಲ್ಲ, ಅಲ್ಲಿ ಕೆಲಸ ಮಾಡ್ಬೋದಿತ್ತು. ಬಟ್ ಏನಂದರೆ 6:30 ಹಂಗೆ ಆಗಿಬಿಡುತ್ತೆ ಈವ್ನಿಂಗು. ನನಗೆ ಲಿರಿಷನ್ನ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಹಂಗಾದರೆ. ಯಾಕಂದರೆ ಅವಳು ಅಂಗನವಾಡಿಗೆ ಆಲ್ಮೋಸ್ಟ್ 4ಗೆಲ್ಲ ಬಂದುಬಿಡ್ತಾಳೆ. ಸೊ ಅಷ್ಟರಲ್ಲಿ ನಾನು ಕೂಡ ಬಂದರೆ ಬೆಟರ್. ಓಕೆ, ಇವಾಗ ನನಗೂ ಕೂಡ ಒಳ್ಳೆ ಟೈಮಿಂಗ್ಸ್ ಕಮ್ಮಿ ಇರೋ ಥರ ನನಗೊಂದು ಜಾಬ್ ಸಿಕ್ಕಿದೆ. ನೀವೇ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತು ಕೆಲಸಕ್ಕೆ ಹೋಗಿದ್ದೆನಲ್ಲ, ಅಲ್ಲಿ ಒಂದು ಕಡೆ ಮನಿ ಪ್ಲ್ಯಾಂಟ್ ಇತ್ತು ಗಿಡ. ಸೊ ಅಲ್ಲಿ ಕಿತ್ಕೊಂಡು ಬಂದಿದ್ದೀನಿ. ಸೊ ಕತ್ಕೊಂಡು ಅಂದರೆ ಮನಿ ಪ್ಲ್ಯಾಂಟ್ನ ಯಾರಾದರೂ ಹಾಕೋರಿದ್ದರೆ ಗೊತ್ತಿಲ್ಲದೆ ಇದ್ದರೆ ಹೇಳ್ತಿರೋದು. ಸೊ ಮನಿ ಪ್ಲ್ಯಾಂಟ್ ನೆಡಬೇಕಂದ್ರೆ ಅದನ್ನು ಗಿಡ ನಾವು ಕಟ್ ಮಾಡಬೇಕಲ್ವ, ಅದಕ್ಕೆ ಬೇರೆ ಇರಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು 5-6 ಅಥವಾ ಒಂದು 4 ಎಲೆ ಇರುವಂಥದ್ದು ಒಂದು ಏನದು ಬಳ್ಳಿ ಥರ ಇರುತ್ತಲ್ಲ, ಸೊ ಅದನ್ನ ಕಟ್ ಮಾಡ್ಕೊಂಡು ಬಂದರೆ ಸಾಕು. ಸೊ ಅದನ್ನು ಹಾಗೆ ನೀರಲ್ಲಿ ಹಾಕ್ಬೋದು, ಇಲ್ಲಾಂದರೆ ಭೂಮಿಗೆ ಹಾಕ್ಬೋದು, ಅಥವಾ ಒಂದು ಪಾಟ್ಗೆ ಮಣ್ಣು ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಸೊ ಅದನ್ನ ಏನಂದರೆ ಓನರ್ ಯಾರು ಇರ್ತಾರೆ ಅಂದರೆ, ಈಗ ಗಿಡ ನಂದು ಅಂದರೆ ನನ್ನ ಹತ್ರ ಕೇಳಿ ನೀವು ಇಸ್ಕೊಂಬರ್ಬಾರ್ದು. ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನೀವು ಕಿತ್ಕೊಂಡು ಹೋಗ್ಬೇಕಂತೆ. ತೋರಿಸಿ ಮೇಡಮ್. ಈಗ ಮೇಡಮ್, ಇವಳಿಗೆ ಆಟ ಆಡೋದಕ್ಕೆ ಅಂತ ಈ ಥರ ಏನು ಕ್ಲೇ ಥರ ಇದು, ಬಟ್ ಕ್ಲೇ ಅಲ್ಲ. ಸೊ ಆಟ ಆಡೋದಕ್ಕೆ ಅಂತ ತರಿಸಿದ್ದೆ. ತುಂಬ ಹಠ ಮಾಡಿ ತರಿಸ್ಕೊಂಡ್ಲು, ಏನೋ ಮಾಡಿದಾಳೆ. ಈಗ ಏನದು? ವೆರಿ ಗುಡ್ ಕಂದ, ನನಗೆ ಐಸ್ ಕ್ರೀಮ್. ಥ್ಯಾಂಕ್ ಯು ವೆರಿ ಮಚ್. ತಿನ್ನಬಾರ್ದು ಆದರೆ. ಹಿಂದೆ ಹೋಗು, ತೋರಿಸು, ಹಿಂದಕ್ಕೆ ಹೋಗು. ಏನದು? ಯಾರು ಮಾಡಿದ್ದು? ಹಾಂ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಶನಿವಾರ ಈವ್ನಿಂಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಕೆಲಸದಿಂದ ಇವಾಗ ತಾನೇ ಬಂದೆ. ಆನ್ ದಿ ವೇ ಹೋಗ್ತಾ ಮಾರ್ಕೆಟಲ್ಲಿ ತರಕಾರಿ ಎಲ್ಲ ಟೊಮೆಟೊ ಎಲ್ಲ ಖಾಲಿಯಾಗಿತ್ತು, ಸ್ವಲ್ಪ ಅದೆಲ್ಲನೂ ತೊಗೊಂಡು ಸೊ ಮನೆಗೆ ಬಂದ್ವಿ. ಫ್ರೆಶ್ ಅಪ್ ಆಯಿತು, ಮುಖ ಎಲ್ಲ ಫೇಸ್ ವಾಶ್ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ನಿರೀಶಾಗೂ ಕೂಡ ಕೈಕಾಲು ಮುಖ ಎಲ್ಲ ತೊಳೆಸಿ ಅವಳಿಗೂ ಕೂಡ ಫ್ರೆಶ್ ಅಪ್ ಮಾಡಿಸ್ದೆ. ಹಾಯ್, ಹಾಕು ಬೇಗ, ವಿಡಿಯೋ ಮಾಡೋಣ. ಮಾಡ್ತಾಯಿದ್ದೀನಿ ಇಲ್ಲಿ ವಿಡಿಯೋ. ಗೊಂಬೆ ಇರೋದಿಲ್ಲ, ನಾಳೆಗೆ ಹಾಕ್ಕೊಡ್ತೀನಿ. ಇಲ್ಲ ಚಿಕ್ಕ ಮನೆಗೆ ಹೋಗೋಣ, ಅವಾಗ ಹಾಕ್ಕೊಡ್ತೀನಿ. ಸೊ ಮಾಯ್ಶ್ಚರೈಸರ್ ಕೂಡ ಹಚ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸೊ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಂಗೊಂದು ವಿಡಿಯೋ ಮಾಡೋದಾ ಬೇಡವಾ ಅಂತ ಅನ್ನಿಸ್ತಾ ಇತ್ತು. ಬಟ್ ನೋಡೋಣ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಹಾಕೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೇನಂದರೆ ಸ್ವಲ್ಪ ಮನೆಯಲ್ಲಿ ಕೆಲಸ ಮಾಡ್ತೀನಿ, ಬಟ್ ಅಲ್ಲೂ ಏನೋ ಜಸ್ಟ್ ಕಂಪ್ಯೂಟರ್ ಸಿಸ್ಟಮ್ ವರ್ಕ್ ಇರುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಒಂದಷ್ಟು ವರ್ಕ್ ಇರುತ್ತೆ ಅಷ್ಟೇ. ಬಟ್ ನಂಗೆ ಇವತ್ತು ಯಾಕೋ ಸ್ಟಿಚಸ್ ಎಲ್ಲ ತುಂಬ ಪೇಯ್ನ್ ಆಗ್ತಿದೆ. ನನಗೆ ಸಿಸೇರಿಯನ್ ಆಗಿರೋದು, ಏನೋ ಗೊತ್ತಿಲ್ಲ. ಇವತ್ತು ಈಗ ಒಂದು ಹಾಫ್ ಆನ್ ಅವರಿಂದ ನನಗೆ ಸ್ಟಿಚಸ್ ಎಲ್ಲ ಸ್ವಲ್ಪ ಪೇಯ್ನ್ ಆಗ್ತಿದೆ. ಎನಿವೆ ನೋಡೋಣ. ಇದೆಲ್ಲ ಸಿಸೇರಿಯನ್ ಆದಮೇಲೆ ಮುಗೀತು, ಆಲ್ಮೋಸ್ಟ್ ಜೀವನನೇ ಮುಗ್ದೋಯ್ತು ಅಂತ ನನಗೆ ಅನ್ನಿಸ್ತಿದೆ ನನಗಂತೂ. ಸೊ ಸ್ವಲ್ಪ ಆ ಥರ ಅಲ್ಲ, ಜಸ್ಟ್ ಏನೋ ಒಂಥರ ಎನರ್ಜಿ ಕಮ್ಮಿ ಇರುತ್ತೆ, ಎನರ್ಜಿ ಲೋ ಇರುತ್ತೆ. ಸೊ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಲ್ವ ಅಂತ ಒಂಚೂರು ರೆಡಿ ಆಗ್ತಾಯಿದ್ದೀನಿ. ಮಾಯ್ಶ್ಚರೈಸರ್, ಒಂಚೂರು ಪೌಡರ್, ಒಂಚೂರು ಲಿಪ್ಸ್ಟಿಕ್ ಅಷ್ಟೇ. ಇನ್ ಕೇಸ್ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಏನಂದರೆ ನಮ್ಮ ನೇಬರ್ ಮನೆಗೆ ಈಗ ರಾಮ ಮಂದಿರ ನಿರ್ಮಾಣ ಆಗ್ತಿದೆಯಲ್ವಾ, ಸೊ ಅದ್ರದ್ದೇನೋ ಇನ್ವಿಟೇಷನ್ ಕಾರ್ಡ್ ಥರ ಅದೇ, ಅಂದರೆ ಫೋಟೋ ಥರ ಇದೆ. ಏನಪ್ಪು? ಏನು ಬಿಚ್ಚಲಿ? ಬಟ್ ಅದು ಹಾಕೋತೀಯಾ? ಹೋಗಿಲ್ಲ.
ಈಗ ರಾಮ ಮಂದಿರ ನಿರ್ಮಾಣ ಆಗ್ತಿದೆಯಲ್ಲ ಅಯೋಧ್ಯೆಯಲ್ಲಿ, ಸೊ ಅದರದ್ದು ಏನೋ ಫೋಟೋ ಹಾಕಿದ್ದಾರೆ, ರಾಮ ಮಂದಿರದು ಫೋಟೋ. ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕೆ. ಆ್ಯಂಡ್ ಅದು ಎಲ್ಲರ ಮನೆಗೂ ಏನೋ ಹಂಚ್ತಿದ್ದಾರೆ ಏನೋ ಒಂದು ಅಂತ ಎಲ್ಲ ಓದಿದೆ, ಬಟ್ ಅಷ್ಟು ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ ಅದೇನಂತ. ಬಟ್ ಏನಂದರೆ ಇವಾಗ ನಮ್ಮ ನೇಬರ್ ಮನೆಗೆ ಅದ್ರ ಫೋಟೋ ಹಾಕಿದ್ದಾರೆ, ಮತ್ತು ಏನೋ ಪಾಕೆಟಲ್ಲಿ ಏನೋ ಇದೆ. ಅವರಿಲ್ಲ, ಅವರು ಅವ್ರ ಮನೆ ಮುಂದೆನೇ ನಾವು ಬರಬೇಕು. ಸೊ ನೋಡಿದೆ ಬಾಗಿಲಲ್ಲಿ ಇಟ್ಟೋಗಿದ್ದಾರೆ. ಸೊ ನಮ್ಮನೆ ಸ್ವಲ್ಪ ಹಿಂದೆ ಇದೆ, ನಮ್ಮ ಮನೆ ಅದನ್ನು ಇಟ್ಟೇ ಇಲ್ಲ. ನನಗೆ ಬೇಜಾರಾಗ್ತಿದೆ ಇವಾಗ. ಎಲ್ಲರ ಮನೆಗೂ ಕೊಡ್ತಿದ್ದಾರೆ ಅದನ್ನ ಅನಿಸುತ್ತೆ, ಬಟ್ ನನಗಿಲ್ಲ. ಸೊ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಇವಾಗ. ಎಲ್ಲಿ ಹುಡ್ಕೊಂಡು ಹೋಗೋದು ಅವ್ರನ್ನ ಕೊಡೋರನ್ನ. ಸೊ ಎನಿವೆ ನೋಡೋಣ ಹೇಗಾಗುತ್ತೆ ಅಂತ. ಆ್ಯಂಡ್ ಸೊ ನನಗೆ ತುಂಬ ಆಸೆ ಇದೆ ರಾಮ ಮಂದಿರಕ್ಕೆ ಹೋಗ್ಬೇಕಂತ, ಅಯೋಧ್ಯೆಗೆ. ನೋಡೋಣ ಯಾವಾಗಾಗುತ್ತೆ ಅಂತ. ನೋಡೋಣ, ಫುಲ್ ರಶ್ ಇರುತ್ತೆ. ನೋಡೋಣ ಯಾವಾಗಾಗುತ್ತೆ ಆವಾಗ ಹೋಗೋದು. ಹಾಯ್ ಮಾಡಲಿ, ಹಾಯ್ ಮಾಡ, ಹಾಯ್ ಹೇಳು, ಹಾಯ್ ಹಾಯ್ ಹೇಳು, ಜೈ ಶ್ರೀರಾಮನ್, ಜೈ ಶ್ರೀರಾಮ್. ಇದೇ ಬಟ್ಟೆ ಬೇಕು ಅಂತ ಹಾಕೊಂಡಿದ್ದಾಳೆ. ಒಬ್ದು ಇಟ್ಟಿದ್ದೆ, ಯಶು ಬರ್ಡೇ ದಿನ ಹಾಕೊಂಡಿದ್ದೀವಳು, ಮತ್ತೆ ಅದೇ ಬಟ್ಟೆ ಹಾಕೊಂಡಿದ್ದಾಳೆ. ಇದೇ ಬೇಕು ಅಂತ ಹೇಳಿ ಹಠ ಮಾಡಿ ಹಾಕೊಂಡಿದ್ದಾಳೆ. ಸೊ ಮೊದಲೇ ಮನಿ ಪ್ಲ್ಯಾಂಟ್ ಬಗ್ಗೆ ಹೇಳ್ತಾ ಅದು ಅರ್ಧಕ್ಕೆ ಸ್ಟಾಪ್ ಆಗಿತ್ತು. ಆ ಥರ ಕಿತ್ಕೊಂಬರೋದ್ರಿಂದ ಗಿಡ ಯಾರ ಹತ್ರ ಇರುತ್ತೆ ಅವ್ರಿಗೂ ಕೂಡ ಒಳ್ಳೆಯದಾಗತ್ತಂತೆ, ಜೊತೆಗೆ ಕಿತ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೂ ಕೂಡ ಒಳ್ಳೆಯದಾಗತ್ತಂತೆ. ಸೊ ಆ ಥರ ಒಂದು ನಂಬಿಕೆ ನಮ್ಮ ಕಡೆ. ಆ್ಯಂಡ್ ಲಿರಿಷಾಗಿ ಈಗ ಸ್ವಲ್ಪ ಊಟ ತಿನ್ನಿಸ್ತಾ ಇದ್ದೀನಿ. ಅವಳು ಅಂಗನವಾಡಿಯಲ್ಲಿ ಸರಿಯಾಗಿ ಊಟ ಮಾಡಲ್ಲ, ಹಾಗಾಗಿ ಸ್ವಲ್ಪ ತಿನ್ನಿಸೋಣ ಅಂತ. ಅಷ್ಟರಲ್ಲಿ ನೋಡಿದ್ರೆ ಟಿ ವಿ ಕ್ಯಾಬಿನೆಟ್ ಹತ್ರ ಇದು ರಾಮ ಮಂದಿರದ್ದು ಫೋಟೋ ಜೊತೆಗೆ ಒಂದು ಅಕ್ಷತೆ ಇರೋದಂತೂ ಪ್ಯಾಕೆಟು, ಒಂದು ದೇವಸ್ಥಾನದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಇರುವಂಥ ಒಂದು ಚೀಟಿ ಇತ್ತು. ನಂಗೆ ತುಂಬ ಖುಷಿ ಆಯಿತು. ಓನರ್ ಆಂಟಿ ತಂದು ಯಶು ಕೈಯಲ್ಲಿ ಕೊಟ್ಟೋದ್ರಂತೆ. ಅವ್ರು ಹಿಂಗೆ ಇಟ್ಬಿಟ್ಟಿದ್ದಾರೆ. ಅದ್ರ ಮೇಲೆ ತಂದು ಲಿರಿಷಾ ಏನೋ ಬಟ್ಟೆನೋ ಏನೋ ಇಟ್ಬಿಟ್ಟಿದ್ದಾಳೆ, ನಾನು ನೋಡ್ಕೊಂಡಿಲ್ಲ ಅದನ್ನ. ಸೊ ಅದನ್ನು ನೋಡಿ ಅಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ಎಲ್ಲಪ್ಪ ಹುಡಿಕೊಂಡು ಹೋಗಲಿ ಇದೊಂದು ರಾಮ ಮಂದಿರದ್ದು ಫೋಟೋ ಕೊಡೋರನ್ನ ಅಂತ ಅಂದ್ಕೊಂಡಿದ್ದೆ. ಇನ್ನು ಸಿಕ್ಕಿದ ಮೇಲೆ ತುಂಬ ಖುಷಿಯಾಯಿತು. ಈಗ ನೋಡ್ತಾ ಇದ್ದೀರಾ ನೀವು, ಸಂಕ್ರಾಂತಿ ಹಬ್ಬಕ್ಕೆ ಅಂತ ನಾನು ಡ್ರೆಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಹಾಗೆಯೇ ನನ್ನ ಫ್ರೆಂಡ್ ಮಗಳಿಗೆ ಇಬ್ಬರಿಗೂ ಕೂಡ ಸೇಮ್ ಟು ಸೇಮ್ ಡ್ರೆಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ರಾತ್ರಿ ಎಲ್ಲ ಕೂತು ಇದೊಂದು ಡ್ರೆಸ್ನ ಸ್ಟಿಚ್ ಮಾಡಿಕೊಂಡೆ. ನೆಕ್ಸ್ಟ್ ಡೇ ನಾವು ರೆಡಿಯಾಗಿ ಹೋಗ್ತಾಯಿದ್ದೀವಿ. ವರ್ಷನ್ ಕೂಡ ಬರೋಕ್ಕೆ ಹೇಳಿದ್ದೆ ಮನೆಗೆ. ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು ಸಂಡೇ, ಯಾಕಂದರೆ ನೆಕ್ಸ್ಟು ಒಂದು ವಾರದಲ್ಲಿ ಹಬ್ಬ ಇರುತ್ತೆ. ನೆಕ್ಸ್ಟ್ ಸಂಡೇ ಏನಂದರೆ ನನಗೆ ಮನೆಯಲ್ಲಿ ಕೆಲಸ ಇರುತ್ತೆ, ಹಬ್ಬದ ಕೆಲಸಗಳು ಅದು ಇದು ಅಂತಿರುತ್ತೆ. ಅವ್ರು ಊರಿಗೆ ಹೋಗಿ ಬರೋದಕ್ಕಾಗಲ್ಲ ಅಂಥೇಳಿ ಈ ವಾರನೇ ನಾವು ಹೋಗ್ತಾಯಿದ್ದೀವಿ ಅವ್ರ ಮನೆಗೆ. ಸೊ ಬಸ್ಸಲ್ಲಿ ಹೋಗಬೇಕು. ಬಸ್ ಸ್ಟ್ಯಾಂಡ್ಗೆ ಯಶು ಡ್ರಾಪ್ ಮಾಡಿಕೊಟ್ರು. ಅಲ್ಲಿಂದ ನಾವು ಹೊರಟ್ವಿ. ಹೇಗಿದ್ರು ಸಂಡೇ ಅಲ್ವಾ, ಆಫೀಸ್ ಕೂಡ ರಜಾ ಇರುತ್ತೆ. ಹಾಗಾಗಿ ನಾವು ಈಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಸೂಪರ್. ಆಮೇಲೆ ಇದು ಹೇರ್ ಬ್ಯಾಂಡ್ ಎಲ್ಲ ಇವಳ್ದೆ ಕೊಡಿಲಿ. ಲಿರಿಷಾ ಕಡೆ ಕಾಮಿಡಿ ಏನ್ ಗೊತ್ತೇ, ನಿನ್ ಮಗಳಿದ್ದಾಗ ನನ್ ಮಗಳ ಹೆಸರು ಹೇಳ್ತೀನಿ. ಯಾರ ಬಂದಿ ಸ್ಟಾರ್ಟಿಂಗು ಹೆಸರು ಕೇಳಿದ್ರೆ ಲಿರಿಷಾ ಅಂದ್ಬಿಟ್ಟು ನೀನ್ ಲಿರಿಷಾ ಅಂತ 2 ನಿಮಿಷ ಆಮೇಲೆ ಇಲ್ಲ ಲಶಿಕಾ ಆಮೇಲೆ ಅವರ ಬೆಂಗಳೂರವರು ನಿನ್ ಮಗಳ ಹೆಸರು ನಿನ್ಗೆ ಬರೋದಿಲ್ವಾ ಲಶಿಕಾ. ಸೊ ಹಾಗೆ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಫ್ರೆಂಡ್ಸ್ ನಾವೆಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು ಅವತ್ತು. ಹಾಗೆಯೇ ಅವಳು ನನಗೋಸ್ಕರ ಚಿಕನ್ ಎಲ್ಲ ಮಾಡಿದ್ಲು, ತಿಂದ್ಕೊಂಡು ಬಂದ್ವಿ. ಹಾಗೆ ಇದು ರಾತ್ರಿ ಸ್ಟಿಚ್ ಮಾಡಿದ್ದಲ್ವ ನಾನು ಡ್ರೆಸ್ಸು ಪಾಪಕ್ಕೆ, ಅದಕ್ಕೆ ಹುಕ್ಸ್ ಬಟನ್ ಎಲ್ಲ ಹಾಕಿರಲೇ ಇಲ್ಲ. ಸೊ ಅವ್ರ ಮನೆಯಲ್ಲಿ ಗೊತ್ತಿತ್ತು ನನಗೆ ಫ್ರೀ ಇರುತ್ತೆ ಆರಾಮಾಗಿ ಹಾಕ್ಬೋದು ಅಂತ. ಸೊ ಹಾಗಾಗಿ ನಾನು ನೀಡಲ್ಲು ಜೊತೆಗೆ ಏನೇನೋ ಬೇಕು ಅದಕ್ಕೆಲ್ಲ ಆಕ್ಸೆಸರೀಸ್ ಅದೆಲ್ಲ ತೊಗೊಂಡೋಗಿ ನಾನು ಅಲ್ಲಿ ಎಲ್ಲ ಹುಕ್ಸ್ ಎಲ್ಲ ಹಾಕ್ಕೊಟ್ಟೆ. ಆ್ಯಂಡ್ ಇದು ಸ್ಕರ್ಟ್ ಹಾಗೆಯೇ ಟಾಪ್. ಆ್ಯಂಡ್ ಸ್ವಲ್ಪ ಲೂಸ್ ಆಯಿತು ಟಾಪು. ಹಾಗೆಯೇ ಹಿಂದೆಗಡೆ ಟೈ ಬರುತ್ತಲ್ಲ ಕಟ್ಟೋದಕ್ಕೆ, ಅದನ್ನು ಕೂಡ ಕೊಟ್ಟಿರಲಿಲ್ಲ. ನನ್ನ ಫ್ರೆಂಡ್ ಅಕ್ಕ ಅವರು ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ. ಸೊ ಅವ್ರ ಕೈಲಿ ಸ್ವಲ್ಪ ಅಲ್ಟ್ರೇಷನ್ ಮಾಡಿಸ್ಕೊ ಸೈಡ್ ಫಿಟ್ಟಿಂಗ್ ಎಲ್ಲ ಅಂಥೇಳಿ ಅವಳಿಗೆ ಹೇಳಿದ್ದೆ. ಆ್ಯಂಡ್ ಫೈನಲಿ ಪಾಪಗೆ ವೇರ್ ಮಾಡಿದ್ವಿ. ಸ್ವಲ್ಪ ಲೂಸ್ ಆಗ್ತಿತ್ತು, ಯಾಕಂದರೆ ಪಾಪದು ಅಳತೆ ಎಲ್ಲ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಈ ಥರ ಇತ್ತು. ಎನಿವೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್. ಚಿನ್ನ ಹತ್ರ ಬಾ, ಮುತ್ಕೊಟ್ಬಿಡು ಪಾಪಗೆ, ಸರಿ ಮುತ್ತ ಕೊಡು.
ದೇವಸ್ಥಾನ ನೋಡ್ಕೊಂಡು ಅವಳಿಗೆ